ಹಾಯ್, ವೆಲ್ಕಮ್ ಟು ಸ್ಟೈಲ್ ಕುಕಿಂಗ್ ಚಾನಲ್. ತುಂಬ ದಿವಸ ಆಯಿತು ನಾನು ವೀಡಿಯೋಸ್ ಹಾಕಿ. ಮುಂಚೆ ನಾನು ಈ ರಿಟರ್ನ್ ಗಿಫ್ಟ್ಸ್ ಎಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ನಮ್ಮ ಬ್ಯಾಂಗ್ಳೂರಲ್ಲೇ ಚಿಕ್ಕಪೇಟೆ ಇರೋದ್ರಿಂದ ಯಾರೂ ಅಷ್ಟು ಇಲ್ಲಿ ತೊಗೊಳ್ಳಲ್ಲ. 10 ರುಪೀಸ್ ಬಾರ್ಗಿನ್ಸ್ ಮಾಡ್ತಾರೆ. ಸೊ ಅದಕ್ಕೆ ನಾನು ಸರಿ ನನಗೇನು ಅನಿಸುತ್ತೋ ಅದು ವೀಡಿಯೋ ಹಾಕೋಣ ಅಂತ ಮಾಡ್ತಾಯಿದ್ದೀನಿ. ಇದು ಏನಂದರೆ ಒಣಗಣೆ ಸೊಪ್ಪು, ನಿಮ್ಗೆ ಗೊತ್ತಿದೆ ಅಂದ್ಕೊತೀನಿ. ಸುಮಾರು ಜನಕ್ಕೆ ಗೊತ್ತಿರಲ್ಲ. ಈ ವಿಲೇಜಸಲ್ಲೆಲ್ಲ ತುಂಬ ಬೆಳೆಯುತ್ತೆ ಇದನ್ನು ತುಂಬ ಒಳ್ಳೆಯದು ಕಣ್ಣಿಗೆಲ್ಲ. ತುಂಬ ಒಂದು ವಾರದಲ್ಲಿ 2 ಸರಿ ತಿಂದರೆ ಕಣ್ಣು ಚೆನ್ನಾಗಿ ಕಾಣಿಸ್ತಾ ಬರುತ್ತೆ. ಏಜ್ ಆದ್ರೂ ಚೆನ್ನಾಗಿ ಕಾಣಿಸುತ್ತೆ. ಟ್ರೈ ಮಾಡಿ. ಎಲ್ಲರೂ ಸಿಕ್ಕರೆ ಬಿಡಬೇಡಿ, ತೊಗೊಳ್ಳಿ. ಪಲ್ಯ ಮಾಡಬೇಕು ಇದನ್ನು ಹೇಗೆ ಬಿಡಿಸೋದು ಅಂದರೆ, ಈ ಬಲ್ತಿರೋ ಹೂಗಳನ್ನೆಲ್ಲ ತೆಗೆದ್ಬಿಟ್ಟು ಅದನ್ನು ಚಿಕ್ಕದಾಗಿದ್ದರೆ ತೆಗಿಯೋದು ಬೇಡ, ಬಲ್ತಿರೋದನ್ನು ಮಾತ್ರ ತೆಗೀರಿ. ಹೂಗಳನ್ನ ತೆಗೆದ್ರೆ ಅದನ್ನು ತೆಗೆದುಬಿಟ್ಟು ತೊಳೆದ್ಬಿಟ್ಟು ಕಟ್ ಮಾಡಿ. ನೀಟಾಗಿ ಕಟ್ ಮಾಡಿದರೆ ಪಲ್ಯ ಮಾಡಿಕೊಂಡು ಇಲ್ಲ ಬಸ್ಸಾರು ಮಾಡಿಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಸಿಕ್ಕರೆ ಎಲ್ಲಾದರೂ ಬಿಡಬೇಡಿ. ಇದ್ರ ರೆಸಿಪಿ ಇನ್ನೂ ಮಾಡಿಲ್ಲ ನಾನು. ಇದನ್ನು ಬೇಕಂದರೆ ಕಮೆಂಟ್ ಮಾಡಿ, ರೆಸಿಪಿ ಹಾಕ್ತೀನಿ. ಆಮೇಲೆ ಇದು ನೋಡಿ, ಈ ಸೊಪ್ಪುಗಳನ್ನು ಬೇರು ಸಮೇತ ಕಟ್ ಮಾಡಬೇಕು. ಟೈಮು ಏನು ಮಾಡೋದು, ಕೆಲವರಿಗೆ ಇದನ್ನು ಕಟ್ ಮಾಡೋಕ್ಕೆ ಬರಲ್ಲ, ಏನೋ ಸೊಪ್ಪು ಅಂತ ಅಂದ್ಕೊಂಡ್ಬಿಡ್ತಾರೆ. ಇದು ಒಳ್ಳೆ ಸೊಪ್ಪು ರೀ, ಸಿಗೋದೇ ಕಷ್ಟ. ಸಿಕ್ಕರೆ ಬಿಡಬೇಡಿ. ನನಗೆ ಲಾಸ್ಟು 6 ಮಂತ್ಸ್ ಬ್ಯಾಕ್ ಬೇರೆ 20 ರುಪೀಸ್ ಇತ್ತು. ಈಗ ನೋಡಿದ್ರೆ 50 ರುಪೀಸು. ಕೇಳಿದ್ರೆ ಇದೆಲ್ಲ ಸಿಗೋದೇ ಕಮ್ಮಿ ಅಂತ ಹೇಳ್ತಾರೆ. ಅದಕ್ಕೇ ಸರಿ ತೊಗೊಂಡು ಬಂದು ಮನಸ್ಸು ಕೇಳಲಿಲ್ಲ, ವೇಸ್ಟ್ ಮಾಡೋಕ್ಕೂ ಆಗಲ್ವಲ್ಲ. ಅದಕ್ಕೆ ಚಿಕ್ಕದಾಗಿ ಇರೋದನ್ನೆಲ್ಲ ತೆಗೆದುಬಿಟ್ಟು ಕಟ್ ಮಾಡಿ ಅದನ್ನು ಪಲ್ಯ ಮಾಡೋಣ, ಬಸ್ಸಾರು ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ಈ ವಿಡಿಯೋ ನಾನು ಇಷ್ಟು ಮಾಡ್ತಾಯಿದ್ದೀನಿ. ಅಟ್ಲೀಸ್ಟ್ ಇದನ್ನು ನೋಡಿ ನಿಮ್ಗೆ ಇಷ್ಟ ಆದರೆ ಯೂಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ. ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.